ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ಕರೆಕ್ಟಾಗಿ ಏನೂ ಬ್ಲಾಗ್ ಮಾಡಿಲ್ಲ, ವಿಡಿಯೋಸ್ ಮಾಡಿಲ್ಲ. ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಸ್ವಲ್ಪ ಓದೋದನ್ನು ಡ್ರಾಪ್ ಮಾಡಿದ್ದೆ. ಕರೆಕ್ಟಾಗಿ ಎಂಥದ್ದು ರಿವಿಷನ್ ಮಾಡಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಮಾಡಿದ್ದೀನಿ, ಜಾಸ್ತಿ ಎಲ್ಲ ಮಾಡೋಕ್ಕಾಗಿಲ್ಲ. ಅಂದರೆ ನನ್ನ ಡೈಲಿ ಎಕ್ಸ್ಪೆಕ್ಟೇಷನ್ಸಿಗೆ ನಾನು ರೀಚ್ ಆಗಿಲ್ಲ. ಸೊ ಹಾಗಾಗಿ ಓದೋದನ್ನು ಬಿಟ್ಬಿಟ್ಟಿದ್ದೆ. ಮಲ್ಟಿ ಟಾಸ್ಕಿಂಗ್ ಮಾಡಿ ಬೇಜಾರಾಗಿ ಹೋಗಿದೆ. ಬೆಳಿಗ್ಗೆ ನಮ್ಮ ಯಜಮಾನ್ರು ಕಳಿಸಿ ಮನೆ ಕೆಲಸ ಮಾಡಿಕೊಂಡು ನಾನು ಓದ್ಕೊಂಡು ಓದೋದು, ಅಡುಗೆ ಮಾಡೋದು, ತಿನ್ನೋದು ಕೆಲಸ ಬರೀ ಇದೇ ಆಗೋಗಿದೆ. ಬೇಜಾರು ಲೈಫು. ಮದುವೆ ಆದಮೇಲೆ ಓದಬಾರ್ದು, ಚೆನ್ನಾಗಿರಲ್ಲ. ಮದುವೆಗಿನ ಮುಂಚೆನೇ ಓದ್ಕೋಬೇಕು. ಓಡೋಗ್ಬಿಡಿ. ನಾನಿವತ್ತು ಏನು ಮಾಡಿದೆ ಅಂದರೆ, ನನಗೇನು ಮಾಡಿದೆ ಅಂತ ಹೇಳೋದಕ್ಕೂ ಬೇಜಾರಾಗ್ತಾಯಿದೆ. ಬೇಜಾರಲ್ಲ, ಬೋರ್ ಆಗ್ತಾಯಿದೆ. ಲೇಝಿ ಆಗಿಬಿಟ್ಟಿದ್ದೀನಿ. ಸೊ ಬೆಳಿಗ್ಗೆ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ಚಿಯಾ ಸೀಡ್ಸ್ ಲೆಮನ್ ವಾಟರ್ ಕುಡಿದೆ. ಸೊ ಕುಡಿದು ಓದೋಣ ಅಂತ ಹೇಳಿ ಬಂದು ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಡ್ ಮೇಲೆ ಕೂತ್ಕೊಂಡು ಓದಬಾರ್ದು. ನನ್ನ ಸ್ಟಡಿ ಚೇರ್ ಸ್ವಲ್ಪ ಗಲೀಜಾಗೋಗಿದೆ, ಹಾಗಾಗಿ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ. ನಾನಿವತ್ತು ಕರ್ನಾಟಕ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಕದಂಬರು ಸ್ಟಾರ್ಟ್ ಮಾಡಿದ್ದೀನಿ. ಶಾತವಾಹನರು ಆಲ್ರೆಡಿ ನಾನು ಓದ್ಕೊಂಡಿದ್ದೆ, ಅದನ್ನು ಲಾಸ್ಟಿಗೆ ರಿವಿಷನ್ ಮಾಡ್ಕೋತೀನಿ. ಸೊ ಇವಾಗ ಕದಂಬರು ಕ್ಲಾಸ್ ಕೇಳ್ತಾ ಇದ್ದೀನಿ. ಆಮೇಲೆ ಟಿಫಿನ್ ಮಾಡಿದೆ. ರಾಗಿ ದೋಸೆ ಚಟ್ನಿ, ಕೊಬ್ಬರಿ ಚಟ್ನಿ ತಿಂದ್ಕೊಂಡು ಟೀ ಕುಡಿದು ಬ್ರೆಡ್ ಟೋಸ್ಟ್ ಮಾಡಿಕೊಂಡು ತಿಂದು ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಓದೋದು ಬಿಟ್ಟರು ಕಷ್ಟ. ಡೈಲಿ ಓದಬೇಕು ಅಂದರೆ ಮಿಡಲ್ ಆ ಪ್ರಾಬ್ಲಮ್ಸ್ ಏನು ಕರೆಕ್ಟಾಗಿ ಓದೋದಕ್ಕಾಗೋದೇ ಇಲ್ಲ. ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅಯ್ಯೋ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಇದು ಮಾಡಬೇಕು ಅಂತ. ಕೆಲಸ ಮಾಡುವಾಗ ಅಯ್ಯೋ ಅದು ಓದಿಲ್ಲ, ಇದು ಓದಿಲ್ಲ, ಇವತ್ತು ಇದು ಓದಬೇಕು ಅನಿಸುತ್ತೆ. ಎಲ್ಲ ಉಲ್ಟಾ ಪಲ್ಟಾ. ಲೈಫು ಎಷ್ಟು ಟ್ರ್ಯಾಜಿಡಿ ಆಗೋಗಿದೆ. ಏನು ಮಾಡೋದು? ಓದೋದು ಕಷ್ಟ, ಓದದೇ ಇದ್ದರೂ ಕಷ್ಟ. ಡೈಲಿ ರೂಟೀನ್ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಓದಾಡ್ತಾ ಇದ್ದೀನಿ. ಇರಲಿ ಬಿಡಿ, ನೋಡೋಣ ಹೇಗೆ ಗೊತ್ತಿನೋ, ಏನು ಮಾಡ್ತೀನೋ, ಏನು ಕಥೆನೋ. ಒಟ್ಟಿನಲ್ಲಿ ಓದಬೇಕು. ಓದಿಲ್ಲ ಅಂದರೆ ಜೀವನ ನಡ್ಸೋಕ್ಕಾಗಲ್ಲ. ನನ್ನ ಗಂಡನ ಗೌರ್ಮೆಂಟ್ ಜಾಬ್, ನಂದು ಒಂದು ಗೌರ್ಮೆಂಟ್ ಜಾಬ್ ಆಗಬೇಕು. ಆಗುತ್ತೋ ಇಲ್ವೋ, ನಾನು ಓದ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಹಿಂಗೆ ಅನಿಸುತ್ತೆ ಸಮ್ಟೈಮ್ಸ್. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೂ. ನಾಳೆ ಮತ್ತೆ ಫುಲ್ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಿಬಿಡ್ತೀನಿ ನನ್ನ ಡೇನ. ಸೊ ಅವಾಗ ಹಿಂಗೆ ಅಂದರೆ ಫುಲ್ ಎನರ್ಜಿ ಇರುತ್ತೆ. ಲೈಕ್ ಚೆನ್ನಾಗಿ ಓದಬೇಕು, ಏನಾದರೂ ಆಗ್ತೀನಿ ಹಾಗೆ ಹೀಗೆ ಅಂತ. ಇವತ್ತು ಡೇ ಎಲ್ಲ ಬೋರ್ ಇದೆಯಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ. ಇಷ್ಟೇ ಇದು ನಾನು ಇವತ್ತಿನ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.